ಭೀಮನಂತನಾದ ವಾಯುಪುತ್ರನಾದ ಹನುಮಂತನು ರಾವಣನ ಮಹಾಸೌಧದ ಮಧ್ಯಭಾಗದಲ್ಲಿ ಒಂದು ಅದ್ಭುತ ದೃಶ್ಯವನ್ನು ಕಂಡನು. ಅದು ಸಾಮಾನ್ಯವಾದ ಯಾವುದೋ ವಸ್ತುವಲ್ಲ, ಅದು ದಿವ್ಯವಾದ ಅದ್ಭುತವಾದ ಲೋಕದಲ್ಲೇ ಸಾಟಿಲ್ಲದ ಪುಷ್ಪಕ ವಿಮಾನ. ಚಿನ್ನದಿಂದ ನಿರ್ಮಿಸಲ್ಪಟ್ಟಿದ್ದು, ಮಣಿಗಳಿಂದ ರತ್ನಗಳಿಂದ ಅಲಂಕರಿಸಲ್ಪಟ್ಟಿದ್ದು, ಅದ್ಭುತ ಪ್ರಕಾಶವನ್ನು ಹರಡುತ್ತಾ ಆ ವಿಮಾನವು ಅಲ್ಲೇ ದಿವ್ಯವಾಗಿ ಕಂಗೊಳಿಸುತ್ತಿತ್ತು. ಹನುಮಂತನು ಕ್ಷಣಕಾಲ ಅದನ್ನು ನೋಡುತ್ತಾ ನಿಂತನು. ಅವನ ಕಣ್ಣುಗಳು ಆಶ್ಚರ್ಯದಿಂದ ತುಂಬಿಕೊಂಡವು. ಇದು ಏನು ಅದ್ಭುತ ಸೃಷ್ಟಿ ಎಂದು ಅವನು ಮನಸ್ಸಿನಲ್ಲೇ ಯೋಚಿಸಿದನು. ಈ ಪುಷ್ಪಕ ವಿಮಾನವನ್ನು ಸ್ವತಃ ವಿಶ್ವಕರ್ಮನೇ ನಿರ್ಮಿಸಿದನು. ದೇವತೆಗಳಿಗೂ ಸಿಗದಂತಹ ಅಪರೂಪದ ಶಿಲ್ಪಕಲೆಯ ಮಹಾಕೃತಿ. ಅದು ಆಕಾಶ ಮಾರ್ಗದಲ್ಲಿ ಸ್ಥಾಪಿತವಾಗಿದ್ದು ಸೂರ್ಯನ ಮಾರ್ಗದತ್ತ ಹೊಳೆಯುತ್ತಿರುವಂತೆ ಕಾಣುತ್ತಿತ್ತು. ಆ ವಿಮಾನದಲ್ಲಿ ಒಂದು ಭಾಗವೂ ಸಾಮಾನ್ಯವಾಗಿರಲಿಲ್ಲ. ಪ್ರತಿ ಮೂಲೆಗೂ ರತ್ನಗಳ ಹೊಳಪು, ಪ್ರತಿ ಗೋಡೆಯೂ ಶಿಲ್ಪಕಲೆಯ ಅದ್ಭುತ. ಅದರೊಳಗೆ ಪ್ರವೇಶಿಸಿದರೆ ಅದು ಒಂದು ವಿಮಾನವಲ್ಲ, ಒಂದು ಪ್ರಪಂಚವೇ. ಅದರೊಳಗೆ ಇದ್ದವು ಭವ್ಯ ಭವನಗಳು, ಸೊಬಗು ತುಂಬಿದ ಉದ್ಯಾನವನಗಳು, ಭೋಜನ ಶಾಲೆಗಳು, ವಿನೋದ ಮಂದಿರಗಳು ಮತ್ತು ಎತ್ತರವಾದ ಗೋಪುರಗಳು. ಪ್ರತಿ ಸ್ಥಳವೂ ಆರಾಮ, ಸೌಕರ್ಯ ಮತ್ತು ವೈಭವದಿಂದ ತುಂಬಿತ್ತು. ಈ ವಿಮಾನದ ವಿಶೇಷತೆ ಏನೆಂದರೆ ಇದು ಮಾಲೀಕನ ಮನಸ್ಸಿನ ಆಜ್ಞೆಯಂತೆ ಸಂಚರಿಸುತ್ತದೆ. ಯಾವ ಸ್ಥಳಕ್ಕೆ ಹೋಗಬೇಕು ಎಂದು ಯೋಚಿಸಿದಷ್ಟರಲ್ಲಿ ಅದೇ ಕ್ಷಣದಲ್ಲಿ ಅದು ಅಲ್ಲಿ ತಲುಪುತ್ತದೆ. ವಾಯುವಿನ ವೇಗಕ್ಕಿಂತಲೂ ವೇಗವಾಗಿ, ಶತ್ರುಗಳಿಗೆ ಹಿಡಿಯಲಾಗದಷ್ಟು ಚುರುಕಾಗಿ ಇಂತಹ ವಿಮಾನವು ದೇವತೆಗಳಲ್ಲಿಯೂ ಅಪರೂಪ. ರಾವಣನು ತನ್ನ ತಪಸ್ಸಿನಿಂದ, ತನ್ನ ಪರಾಕ್ರಮದಿಂದ ಈ ದಿವ್ಯ ವಿಮಾನವನ್ನು ಪಡೆದಿದ್ದನು. ಆ ವಿಮಾನವು ಸ್ವರ್ಗದಂತೆ ಸುಖಕರವಾಗಿತ್ತು. ಅದರೊಳಗೆ ಪ್ರವೇಶಿಸಿದವರಿಗೆ ಆನಂದವೇ ಆನಂದ. ಅದರ ಮೇಲ್ಭಾಗವು ಅನೇಕ ಶಿಖರಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಅದು ಶರತ್ಕಾಲದ ಚಂದ್ರನಂತೆ ನಿರ್ಮಲವಾಗಿ ಹೊಳೆಯುತ್ತಿತ್ತು. ಮನಸ್ಸಿಗೆ ಶಾಂತಿ, ಸಂತೋಷ ಒಂದೇ ಸಮಯದಲ್ಲಿ ಉಂಟು ಮಾಡುವ ದಿವ್ಯ ರೂಪ. ಪರ್ವತದ ಮಹಾಶಿಖರದಂತೆ ಅದರ ಸುತ್ತ ಸಣ್ಣ ಶಿಖರಗಳು, ಅದರ ಹೊರಭಾಗದಲ್ಲಿ ಅದ್ಭುತ ಶಿಲ್ಪಗಳು ಕೆತ್ತಿದಲ್ಪಟ್ಟಿದ್ದವು. ಮಹಾಕಾಯ ರಾಕ್ಷಸರು, ದಿವ್ಯ ಜೀವಿಗಳು. ಅವುಗಳು ವಿಮಾನವನ್ನು ಹೊತ್ತೊಯ್ಯುತ್ತಿರುವಂತೆ ಕಾಣುತ್ತಿತ್ತು. ಇವು ಕೇವಲ ಶಿಲ್ಪಗಳೇ ಆಗಿದ್ದರೂ ಜೀವಂತವಾಗಿರುವಂತೆ ಭಾಸವಾಗುತ್ತಿತ್ತು. ಅದರ ಸೌಂದರ್ಯವನ್ನು ನೋಡಿದಾಗ ವಸಂತ ಋತುವಿನ ಪುಷ್ಪಗಳ ಸಮೂಹದಂತೆ ಅನಿಸಿತು. ಆದರೆ ಅದು ವಸಂತ ಕಾಲಕ್ಕಿಂತಲೂ ಹೆಚ್ಚು ಚೆಲುವಾಗಿತ್ತು. ಇಂತಹ ಅದ್ಭುತವನ್ನು ನೋಡಿದ ಹನುಮಂತನು ಕ್ಷಣಕಾಲ ಮೌನನಾದನು. ಆದರೆ ತಕ್ಷಣವೇ ಅವನು ತನ್ನ ಉದ್ದೇಶವನ್ನು ನೆನಪಿಸಿಕೊಂಡನು. ನಾನು ಇಲ್ಲಿ ಸೀತೆಯನ್ನು ಹುಡುಕಲು ಬಂದಿದ್ದೇನೆ ಎಂದು ತನ್ನ ಮನಸ್ಸನ್ನು ದೃಢಪಡಿಸಿಕೊಂಡನು. ಎಲ್ಲ ವೈಭವ, ಎಲ್ಲ ಆಕರ್ಷಣೆಗಳ ಮಧ್ಯೆಯೂ ಅವನ ಭಕ್ತಿ ಮತ್ತು ಕರ್ತವ್ಯ ಬೋಧ ಕಡಿಮೆಯಾಗಲಿಲ್ಲ. ಅವನು ಮುಂದೆ ಸಾಗಿದನು, ಹುಡುಕಾಟವನ್ನು ಮುಂದುವರಿಸಿದನು. ಮುಂದಿನ ಎಪಿಸೋಡ್ನಲ್ಲಿ ಹನುಮಂತನು ರಾವಣನ ಅಂತಃಪುರಕ್ಕೆ ಪ್ರವೇಶಿಸುತ್ತಾನಾ? ಅಲ್ಲಿ ಅವನು ನೋಡಿದ ದೃಶ್ಯ ಏನು? ಸೀತೆಯನ್ನು ಕಂಡುಕೊಳ್ಳುವನ? ತಿಳಿಯಲು ಮುಂದಿನ ಭಾಗವನ್ನು ತಪ್ಪದೇ ಕೇಳಿ.